ಬಳ್ಳಾರಿ ನೂತನ ಎಸ್ಪಿಗೆ ಇದೆಂಥ ಶಿಕ್ಷೆ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಪೋಸ್ಟಿಂಗ್ ಪಡೆದಂತಹ ಮೊದಲ ದಿನವೇ ಎಸ್ಪಿಯ ತಲೆದಂಡ ಆಗಿದೆ. ಯಾರದೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಟ್ಟಂತಾಗಿದೆ. ಈ ಒಂದು ವಿಚಾರದಲ್ಲಿ ಅಧಿಕಾರ ವಹಿಸಿಕೊಂಡು ಒಂದೇ ಒಂದು ದಿನ ಆಗಿತ್ತು. ಆ ಒಂದು ದಿನದಲ್ಲೇ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನದಲ್ಲಿ ಇಂತಹ ಒಂದು ಶಿಕ್ಷೆ ಆಗ್ಬಿಟ್ಟಿದೆ ಎಸ್ಪಿ ಅವರಿಗೆ. ಇದು ಸರಿನಾ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಸರ್ಕಾರ ಮಾಡಿದ್ದು ಹಾಗಾದ್ರೆ ಸರಿನಾ? ಸಸ್ಪೆಂಡ್ ಮಾಡಿದ್ದು ನಿಜಕ್ಕೂ ಇದು ಒಪ್ಪುವಂತಹ ಕೆಲಸನ? ಪವನ್ ನೆಚ್ಚೂರು ತಲೆದಂಡ ಮಾಡಿದ್ದು ಮುಖ್ಯಮಂತ್ರಿಗಳೇ ಸರಿ ಅನ್ಸುತ್ತಾ ನಿಮಗೆ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಎಷ್ಟರ ಮಟ್ಟಿಗೆ ಸರಿ ಇದು ಸಿದ್ದರಾಮಯ್ಯನೇ ಹೇಳಬೇಕು. ಭಾರಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ ಎಸ್ಪಿ ಪವನ್ ನೆಚ್ಚೂರು ಮೇಲಿನ ಒಂದು ಕ್ರಮ. ಯಾಕೆ ಈ ರೀತಿಯಾಗಿ ನಡೆದುಕೊಂಡು ಸರ್ಕಾರ? ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಇಬ್ಬರು MLAಗಳ ನಡುವೆ ಫೈಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಗಲಭೆ ವಿಚಾರ ಏನಿದೆ, ನಿಭಾಯಿಸುವಲ್ಲಿ ನೆಚ್ಚೂರು ವಿಫಲರಾಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಆ ಆರೋಪದ ಮೇಲೆ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ನಗರ ಪರಿಚಯವೇ ಇಲ್ಲದಂತಹ ಎಸ್ಪಿಗೆ ಕರ್ತವ್ಯ ಲೋಪದ ಆಧಾರದ ಮೇಲೆ ಅಮಾನತು ಮಾಡಲಾಗಿದೆ. ಇದು ಸರಿನಾ ಎನ್ನುವಂತಹ ಪ್ರಶ್ನೆ. IPS ಅಧಿಕಾರಿ ಪವನ್ ನೆಚ್ಚೂರು ಅವರಿಗೆ ಕಪ್ಪು ಚುಕ್ಕೆಯಾಗಿದೆ ಈ ಒಂದು ಬಳ್ಳಾರಿಯ ಗಲಭೆ ಪ್ರಕರಣ. ಕೈ ಕಾರ್ಯಕರ್ತನ ಸಾವಿಗೆ IPS ಅಧಿಕಾರಿ ತಲೆದಂಡ ಮಾಡಿದ್ದು ಸರಿನಾ? ಹಾಗಾದ್ರೆ ಭಾರಿ ವಿವಾದಕ್ಕೆ ಎಡೆಮಾಡಿಕೊಡ್ತಾ ಇದೆ ಸರ್ಕಾರದ ಸಸ್ಪೆಂಡ್ ಆದೇಶ. ಈಗ ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರದ ಆದೇಶಕ್ಕೆ ಭಾರಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಮುಖ್ಯಮಂತ್ರಿಗಳೇ DG ಮತ್ತು IGP ಸಲೀಂ ಅವರೇ, ನೆಚ್ಚೂರು ಸಸ್ಪೆಂಡ್ ಆದೇಶ ನಿಮ್ಮ ಪರಿಶೀಲನೆ ಏನಿದೆ? ಅಂದರೆ ನೀವು ಒಮ್ಮೆ ಪರಿಶೀಲಿಸಬೇಕಾಗಿದೆ. ಇದಕ್ಕೆ ಯಾಕೆ ನೀವು ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರಿ? ಸ್ವಲ್ಪ ಸಮಯಾವಕಾಶ ಕಾಲಾವಕಾಶವನ್ನು ಅವರಿಗೆ ಕೊಡಬೇಕಾಗಿತ್ತು, ಅಥವಾ ಅವರ ಜೊತೆ ನೀವು ಮಾತನಾಡಬೇಕಾಗಿತ್ತು. ಬಂದು ಒಂದೇ ಒಂದು ದಿನಕ್ಕೆ ಅಲ್ಲಿನ ಒಂದು ವಾತಾವರಣ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾದ್ರೂ ಅವರಿಗೆ ಟೈಮ್ ಬೇಕಾಗುತ್ತೆ. ಆದರೆ ಆ ಸಮಯಾವಕಾಶವನ್ನು ಕೂಡ ನೀವು ಕೊಡದೆ ಅವರನ್ನು ಸಸ್ಪೆಂಡ್ ಮಾಡಿದ್ದೀರಿ ಅಲ್ಲ ಅಂತ ಹೇಳಿ ಭಾರಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಪವನ್ ನೆಚ್ಚೂರು ಅವರ ತಲೆದಂಡ ಒಂದು ಕಡೆ ಭಾರಿ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಪೊಲೀಸ್ ಇಲಾಖೆಯಿಂದಾನೇ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಮುಖ್ಯಮಂತ್ರಿಗಳ ಒಂದು ನಡೆ ಆಗಿರ್ಬೋದು, ಸರ್ಕಾರದ ನಡೆ ಆಗಿರ್ಬೋದು, ಕರ್ತವ್ಯ ಲೋಪದ ಆಧಾರದ ಮೇಲೆ ಆ ಒಂದು ಕಾರಣವನ್ನು ಕೊಟ್ಟು ಒಂದೇ ಒಂದು ದಿನಕ್ಕೆ ಇವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಇದೆಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬಳ್ಳಾರಿಯಲ್ಲಿ ಏನು ಗಾಲೆ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದೆ ಬ್ಯಾನರ್ ಹಾಕುವಂತಹ ವಿಚಾರವಾಗಿ ಜನಾರ್ದನ ರೆಡ್ಡಿ ಕಾರ್ಯಕರ್ತನೇ ಅವರ ಬೆಂಬಲಿಗರು ಮತ್ತು ನಾರಾ ಭರತ್ ರೆಡ್ಡಿಯ ಒಂದು ಬೆಂಬಲಿಗರು ಕಾರ್ಯಕರ್ತರು ಎಲ್ಲರೂ ಕೂಡ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಯಿತು, ಕಲ್ಲು ತೂರಾಟ ಆಯಿತು, ಹೊಡೆದಾಟ ಆಯಿತು. ಅದು ವಿಕೋಪಕ್ಕೆ ತಿರುಗಿತು. ಗಾಳಿಯಲ್ಲಿ ಗುಂಡು ಹಾರಿಸಲಾಯಿತು. ಆ ಘಟನೆಯಲ್ಲಿ ಕೈ ಕಾರ್ಯಕರ್ತನ ಬಲಿ ಕೂಡ ಆಯಿತು. ಆ ಒಂದು ವಿಚಾರ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದರ ಮಧ್ಯೆ ಈಗ ಯಾರದ್ದೋ ಗಲಾಟೆ, ಯಾರದ್ದೋ ಒಂದು ತಪ್ಪಿಗೆ ಯಾರದ್ದೋ ಒಂದು ಬಲಿ ಆಯಿತು, ಯಾರ ಮೇಲೇನೋ ಕ್ರಮ ಆಯಿತು. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆ. ಹೌದು, ಅವರು SP ಆಗಿ ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ, ಅವರ ಜವಾಬ್ದಾರಿ ಇರುತ್ತೆ. ಆದರೆ ಈ ಘಟನೆ ನಡೆದಿರುವಂಥದ್ದು ಅವರು ಅಧಿಕಾರವನ್ನು ವಹಿಸ್ಕೊಂಡು ಒಂದು ವಾರದಲ್ಲಿನೋ ಒಂದು 2 ದಿನದಲ್ಲಿನೋ 3 ದಿನದಲ್ಲಿನೋ ಆಗಿದ್ರೆ ಏನೋ ಒಂದು ಓಕೆ, ಅವರ ಒಂದು ಲೋಪ ಇರಬಹುದು ಅಂತ ಒಪ್ಕೊಳ್ಬಹುದು. ಆದರೆ ಈ ರೀತಿಯಾಗಿ ಬಂದು ಒಂದೇ ಒಂದು ದಿನಕ್ಕೆ ಗಲಾಟೆ ಆಯಿತು ಅಂತ ಅವರನ್ನು ತೆಗೆಸೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಿಜಕ್ಕೂ ಕೂಡ ಇದು ಒಪ್ಪುವಂತಹ ವಿಚಾರ ಅಲ್ಲ. ಇದಕ್ಕೆ ಸರ್ಕಾರ ಕಾರಣ ಕೊಡ್ತಾ ಇರೋವಂಥದ್ದೇನು ಇಲ್ಲ. ಈ ಒಂದು ಗಲಾಟೆಯನ್ನು ನಿಭಾಯಿಸುವಲ್ಲಿ ಅವರು ವಿಫಲರಾಗಿದ್ದಾರೆ, ಅದಕ್ಕೋಸ್ಕರ ಅವರ ತಲೆದಂಡ ಆಗಿದೆ ಎನ್ನುವಂಥ ಮಾತು ಕೇಳಿ ಬರುತ್ತಾ ಇದೆ. ಎರಡೂ ಬೆಂಬಲಿಗರ ಮಧ್ಯೆ ಆದಂತಹ ಗಲಾಟೆ, ಅಲ್ಲಿ ಹೋಗಿದ್ದು ಒಂದು ಅಮಾಯಕ ಕಾರ್ಯಕರ್ತನ ಜೀವ. ಆ ಜೀವಕ್ಕೆ ಅಥವಾ ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು. ಆದರೆ ಇಲ್ಲಿ ಸರ್ಕಾರ ತೆಗೆದುಕೊಂಡಿದ್ದೇನು ಈ ಒಂದು ಕೆಲಸ ಅಂದರೆ ಏನಿದು ಗಲಾಟೆಯನ್ನು ಡೈವರ್ಟ್ ಮಾಡುವಂತಹ ಒಂದು ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಹಾಗಾದರೆ ಇವರನ್ನು ಸಸ್ಪೆಂಡ್ ಮಾಡಿ ಏನು ಬರುತ್ತೆ? ಆ ಒಂದು ಗಲಾಟೆಯಲ್ಲಿ ಯಾರು ಮಾಡಿದ್ದು, ಹೆಂಗಾಯಿತು, ಅದ್ರ ಬಗ್ಗೆ ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಇದು ರಾಜಕೀಯವಾಗಿ ಬೇರೆ ರೀತಿಯಾದ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತಹ ಸಮಯದಲ್ಲಿ ಸರ್ಕಾರ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂಥ ರೀತಿಯಲ್ಲಿ SP ಮೇಲೆ ಈ ರೀತಿಯಾಗಿ ಸಸ್ಪೆಂಡ್ ಆದೇಶವನ್ನು ಹೊರಡಿಸಿ ಅವರನ್ನು ಗುರಿಯಾಗಿಸ್ತಾ ಇದೆ. ಅವರದ್ದು ತಪ್ಪಿಂದ ಆಗಿರುವಂಥ ಗಲಾಟೆ ಇದು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವರ ಆದೇಶವನ್ನು ನೋಡ್ತಾ ಇದ್ದಾರೆ. ಹೀಗಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ಗಲಾಟೆಯನ್ನು ಏನು ಮಾಡಿದ್ದಾರೆ, ಇವರು ಅಧಿಕಾರವನ್ನು ಸರಿಯಾಗಿ ನಡೆಸಿಲ್ಲ, ಲೋಪದೋಷ ಆಗಿದೆ ಅಂತ ಹೇಳಿ ಪವನ್ ನೆಚ್ಚೂರು ಅವರನ್ನು
ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಇದೇ ವಿಚಾರವಾಗಿ ಬಳ್ಳಾರಿಯ DIG ವರ್ತಿಕಾ ಕಟಿಯಾರ್ ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುತ್ತಾರೆ. DG ಮತ್ತು IGP ವರದಿ ನೀಡಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಕಡೆ ನೋಡಿ, ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಹೇಳಿ ಅವರು ವರದಿಯನ್ನು ಕೊಡುತ್ತಾರೆ. ಈ ವರದಿಯನ್ನು ಕೊಟ್ಟ ಮೇಲೆ ಸಿದ್ದರಾಮಯ್ಯವರು ಈ ರೀತಿಯಾಗಿ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಇದ್ದಂತಹ SP ಶೋಭಾರಾಣಿಯವರು ಏನಿದ್ದಾರೆ, ಅವರ ಕರ್ತವ್ಯ ಅಂದರೆ ಅಲ್ಲಿಗೆ ಮುಗಿಯಿತು. ಅದಾದ ನಂತರ ಇವರು ಬರ್ತಾರೆ, ಪವನ್ ನೆಜ್ಜೂರ್ ಅವರು, ಅವರಿಗೆ ಅಧಿಕಾರಾಂತರವನ್ನು ಹಸ್ತಾಂತರ ಮಾಡ್ತಾರೆ ಇವರು. ಆ ನಂತರ ಈ ರೀತಿಯಾಗಿ ಗಲಾಟೆ ಆಗಿಬಿಟ್ಟಿದೆ. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತಹ ಮಾತು. ಒಂದೇ ಒಂದು ವಿಚಾರಕ್ಕೆ ಬಳ್ಳಾರಿ ಗಲಭೆ ತೀವ್ರ ಸ್ವರೂಪ ಪಡೆದುಕೊಂಡ ಮೇಲೆ ಇವರು ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದಾರಲ್ಲ ನಿರ್ಧಾರ, ಪರಿಸ್ಥಿತಿಯನ್ನು ಅವಲೋಕನ ಮಾಡೋಕ್ಕೆ ಈಗಾಗಲೇ ಒಂದು ನಿಯೋಗ ಕೂಡ ಬರ್ತಾ ಇದೆ. ಈ ನಡುವೆ ಈಗ ಈ ರೀತಿಯಾಗಿ SP ಅವರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆ ಸರ್ಕಾರ ಮತ್ತೆ ಏನು ಉತ್ತರ ಕೊಡುತ್ತೆ, ಏನು ಕಾರಣವನ್ನು ಕೊಡುತ್ತೆ, ಇದೇ ಕಾರಣ ಇಟ್ಕೊಂಡು ಅವ್ರನ್ನ ದೂರ ಇರಿಸುತ್ತಾ, ಈಗ ಯಾರಲ್ಲಿ ಚಾರ್ಜ್ ತಗೊಳ್ತಾರೆ ಅದನ್ನು ಕಾತು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.